ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕೋಪದಿಂದ ಶತಕ ಬಾರಿಸಿ ಹೊಸ ವಿಶ್ವ ದಾಖಲೆಯನ್ನೇ ನಿರ್ಮಿಸಿದ ವೈಭವ್ ಸೂರ್ಯವಂಶಿ ಶ್ರೀಲಂಕನ್ ಮೇಲೆ ಕೋಪ ಬಂದಿತ್ತು, ಆದರೆ ಇದೀಗ ಅಫ್ಘಾನಿಸ್ತಾನ್ ಮೇಲೆ ಆದ್ರೆ ತೀರಿಸಿಕೊಂಡಿದ್ದಾರೆ ಆ ಕೋಪವನ್ನು. ಬ್ಯಾಟ್ ಮೂಲಕ ಉತ್ತರ ಕೊಟ್ಟು ಇಡೀ ಕ್ರಿಕೆಟ್ ಜಗತ್ತೇ ತಿರುಗಿ ನೋಡುವಂತೆ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಹೇಗಿತ್ತು ವೈಭವ್ ಅವರ ಆರ್ಭಟ ಅಫ್ಘಾನಿಸ್ತಾನ ವಿರುದ್ಧ ಅಂತ ತಿಳ್ಕೊಂಡ್ ಬರೋಣ ಬನ್ನಿ. ಹಾಗೆ ಅಫ್ಘಾನಿಸ್ತಾನ ಎ ಮತ್ತು ನಮ್ಮ ಭಾರತ ಎ ನಡುವಿನ ಹೈಲೈಟ್ಸ್ ಬಗ್ಗೆನೂ ಕೂಡ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾರತ ಎ, ಶ್ರೀಲಂಕಾ ಎ ಮತ್ತು ಅಫ್ಘಾನಿಸ್ತಾನ ಎ ಈ ಮೂರು ತಂಡಗಳ ನಡುವೆ ಟ್ರೀ ಸೀರೀಸ್ ಆದ್ರೆ ಆಯೋಜಿಸಲಾಗಿದೆ ಐಸಿಸಿ ಕಡೆಯಿಂದ. ಹೌದು ಸ್ನೇಹಿತರೆ, ಇದೀಗ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಶ್ರೀಲಂಕನ್ ವಿರುದ್ಧ 2 ಪಂದ್ಯಗಳನ್ನಾದ್ರೆ ಆಡಿದೆ. ಇನ್ನು ಅಫ್ಘಾನಿಸ್ತಾನ ವಿರುದ್ಧನೂ ಕೂಡ 1 ಪಂದ್ಯ ಆಡಿ ಇದೀಗ 2ನೇ ಪಂದ್ಯದಲ್ಲೂ ಕೂಡ ಅಬ್ಬರಿಸಿದೆ ಅಂತ ಹೇಳಬಹುದು ನಮ್ಮ ಭಾರತ ತಂಡ. ಹೌದು ಸ್ನೇಹಿತರೆ, ಮೊದಲಿಗೆ ನಾವು ಶ್ರೀಲಂಕನ್ ಬಗ್ಗೆ ಆದ್ರೆ ಮಾತಾಡಲೇಬೇಕು. ಶ್ರೀಲಂಕಾದ ವಿರುದ್ಧ ನಾವು ಮೊದಲನೇ ಪಂದ್ಯದಲ್ಲಿ 8 ರನ್ ಇಂದ ಆದ್ರೆ ಗೆಲ್ಲುತ್ತೇವೆ ಸೋಲ ಪಂದ್ಯವನ್ನ. ಆದ್ರೆ 2ನೇ ಪಂದ್ಯದಲ್ಲಿ ಮಾತ್ರ ಟೈ ಆಗಿ ಸೂಪರ್ ಓವರ್ ನಲ್ಲಿ ಸೋಲುತ್ತೇವೆ ನಮ್ಮ ಭಾರತ ಆಟಗಾರರು. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಸೂಪರ್ ಓವರ್ ನಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ಏನೋ ಸೋಲುತ್ತೆ. ಸೋತ್ರು ಕೂಡ ವೈಭವ್ ಸೂರ್ಯವಂಶಿ ಅವರನ್ನು ತಡೆದುಕೊಳ್ಳುತ್ತಾರೆ ಅಂತ ಹೇಳ್ಬೋದು ಶ್ರೀಲಂಕನ್ ಆಟಗಾರರು. ಇನ್ನು ಕೆಣಕಿದ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿಯನ್ನು ಕೂಡ ಸ್ವಲ್ಪ ಗರಂ ಆದ್ರೆ ಆಗ್ತಾರೆ ಮತ್ತು ಜಗಳನು ಕೂಡ ಆಗುತ್ತೆ. ಒಂದು ಸೆನ್ಸೇಷನ್ ಆಗುತ್ತೆ ಅಂತ ಹೇಳ್ಬೋದು ಅವತ್ತಿನ ದಿನ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅಂತೂ ಸ್ವಲ್ಪ ಜಾಸ್ತಿನೇ ಗರಂ ಆದ ರೀತಿ ಆದ್ರೆ ಕಂಡರು ಅವತ್ತಿನ ದಿನ. ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ವೈಭವ್ ಸೂರ್ಯವಂಶಿದು ಏನು ಕೂಡ ತಪ್ಪಿರ್ಲಿಲ್ಲ, ಆದ್ರೂ ಕೂಡ ವೈಭವ್ ಸೂರ್ಯವಂಶಿಯಾಗಿ ಕಣಕ್ಕಿದ್ದ ದೊಡ್ಡ ತಪ್ಪ ಅಂತ ಹೇಳ್ಬೋದು ಶ್ರೀಲಂಕನ್ ಆಟಗಾರರು. ಹೌದು, ನಾವು ಸೂಪರ್ ಓವರ್ ನಲ್ಲಿ ಪಂದ್ಯ ಸೋತಿದ್ದೇವೆ, ನಾವು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೂ ಕೂಡ ಇಲ್ಲಿ IPL ಕಿಡ್ ಮತ್ತು ನೀನು IPL ಅಲ್ಲಿ ಆಡೋಕೆ ಇಲ್ಲಿ ನಡೆಯೋದಿಲ್ಲ ನಿನ್ನ ಆಟ ಅಂದು ಶ್ರೀಲಂಕನ್ ಆಟಗಾರರು ಈ ರೀತಿ ಹೇಳಿದ್ದು ತಪ್ಪ ಅಂತಾನೆ ಹೇಳ್ಬಹುದು. ವೈಭವ್ ಸೂರ್ಯವಂಶಿ ಅವರು ಡಗೌಟ್ ಕಡೆಗೆ ನಡೆದುಕೊಂಡು ಬರ್ತಾ ಇರಬೇಕಾದ್ರೆ ಶ್ರೀಲಂಕನ್ ಆಟಗಾರರು ಈ ರೀತಿ ಆದ್ರೆ ಅಂತಾರೆ, ನೀನು IPL ಕಿಡ್ ಮತ್ತು ನೀನು IPL ಅಲ್ಲಿ ಆಡ್ಬೇಕು, ಇಲ್ಲಿ ಫ್ಲಾಟ್ ಟ್ರ್ಯಾಕ್ ಎಲ್ಲ ಇರೋದಿಲ್ಲ ಮತ್ತು ನೀನು ಬೌಲಿಂಗ್ ಪಿಚ್ ನಲ್ಲಿ ಎಲ್ಲ ಆಡೋಕೆ ಆಗೋದಿಲ್ಲ ಅಂತಂದು ವೈಭವ್ ಸೂರ್ಯವಂಶಿಗೆ ಕೆಣಕಿದ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರು ಕೂಡ ಸ್ವಲ್ಪ ಉತ್ತರನು ಕೂಡ ಕೊಡ್ತಾರೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಪಂದ್ಯದಲ್ಲಿ ನೀವೇನಾದ್ರೂ ಸಿಕ್ಕರೆ ಆವಾಗ ನೋಡ್ಕೊಳ್ತೀನಿ ಅಂತಂದು ವೈಭವ್ ಸೂರ್ಯವಂಶಿಯನ್ನು ಕೂಡ ಖಡಕ್ ಉತ್ತರ ಕೂಡ ಕೊಟ್ಟು ಬರ್ತಾರೆ ಅವತ್ತಿನ ದಿನ. ಹೌದು ಸ್ನೇಹಿತರೆ, ಇದೀಗ ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ತಮ್ಮ ಬ್ಯಾಟ್ ನಿಂದ ಎಷ್ಟು ರನ್ ಕಲೆ ಹಾಕ್ತಾರೆ ಅಂತಂದ ಇದೀಗ ಬ್ಯಾಟ್ ಮೂಲಕ ಉತ್ತರಿಸಿದ್ದಾರೆ ಅಫ್ಘಾನಿಸ್ತಾನ ಎ ವಿರುದ್ಧ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಹೇಗಿತ್ತು ವೈಭವ್ ಅವರ ಆರ್ಭಟ ಅಂತಂದ್ರೆ ಇದೀಗ ನೋಡೋಣ ಬನ್ನಿ. ಅಫ್ಘಾನಿಸ್ತಾನ ಎ ಮತ್ತು ನಮ್ಮ ಭಾರತ ಎ 2ನೇ ಪಂದ್ಯ ಆದ್ರೆ ಆಡ್ತಾ ಇವೆ. ಹೌದು ಸ್ನೇಹಿತರೆ, ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಅಫ್ಘಾನಿಸ್ತಾನ ವಿರುದ್ಧ ಆದ್ರೆ ಸೋತಿತ್ತು, ಅದು ಮಳೆಯ ಕಾರಣದಿಂದಾಗಿ ಅಂತಾನೆ ಹೇಳ್ಬಹುದು. ಆದ್ರೆ ಇದೀಗ ಬಂದ್ಬಿಟ್ಟು 2ನೇ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬರಿಸಿದ್ದಾರೆ ನಮ್ಮ ಟೀಮ್ ಇಂಡಿಯನ್ ಎಲ್ಲ ಆಟಗಾರರು. ಅದರಲ್ಲಿ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅಂತೂ ಈ ಪಂದ್ಯದಲ್ಲಿ ನಾನು ಬ್ಯಾಟ್ ನಿಂದ ಹೇಗೆ ಉತ್ತರ ಕೊಡುತ್ತೇನೆ ಅಂತಂದು ಮತ್ತೊಮ್ಮೆ ಇಡೀ ಜಗತ್ತಿಗೆ ಆದ್ರೆ ತೋರಿಸಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರು ಬರೋಬ್ಬರಿ 138 ರನ್ ಆದ್ರೆ ಹೊಡಿತಾರೆ 74 ಬಾಲ್ ಅಲ್ಲಿ. ಹೌದು ಸ್ನೇಹಿತರೆ, ಇನ್ನೊಂದೇನಪ್ಪಾ ಅಂತಂದ್ರೆ ವೈಭವ್ ಸೂರ್ಯವಂಶಿ ಆಡಿದ ಆಟ ಅಂತೂ ಕಣ್ಣಿಗೆ ಕಟ್ಟಿದಂಗೆ ಇತ್ತು, ಆ ರೀತಿ ಆದ್ರೆ ಬ್ಯಾಟಿಂಗ್ ಮಾಡ್ತಾರೆ. ಮತ್ತು ಈ ವೈಭವ್ ಸೂರ್ಯವಂಶಿ ಯಾಕೆ ಈ ಜಗಳ ಎಲ್ಲ ಬೇಕಿತ್ತು, ಈ ರೀತಿ ಬ್ಯಾಟಿಂಗ್ ಮಾಡೋ ಬ್ಯಾಟಿನಿಂದಲೇ ಉತ್ತರ ಕೊಡಬಹುದಾಗಿತ್ತಲ್ಲ ಅಂತ ಇದೀಗ ಅಭಿಮಾನಿಗಳ ವೈಭವ್ ಸೂರ್ಯವಂಶಿಗೆ ಬೈತಾ ಇದ್ದಾರೆ. ಆ ರೇಂಜ್ಗೆ ಬ್ಯಾಟಿಂಗ್ ಆಡಿದ್ದಾರೆ ವೈಭವ್ ಸೂರ್ಯವಂಶಿ ಅಫ್ಘಾನಿಸ್ತಾನ ವಿರುದ್ಧ. ಹೌದು ಸ್ನೇಹಿತರೆ, ಹೈಲೈಟ್ಸ್ ಬಗ್ಗೆ ನೋಡೋದಾಯ್ತು ಅಂತಂದ್ರೆ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ ಬರೋಬ್ಬರಿ 379 ರನ್ ಆದ್ರೆ ಹೊಡಿತಾರೆ. ಹೌದು ಸ್ನೇಹಿತರೆ, ಯಾರ್ಯಾರು ಎಷ್ಟೆಷ್ಟು ರನ್ ಹೊಡೆದಿದ್ದಾರೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಹೇಳ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಬಗ್ಗೆ ನಾವೆಲ್ಲರೂ ಮಾತಾಡ್ಲೇಬೇಕು. ಇನ್ನು ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು ಬರೋಬ್ಬರಿ 138 ರನ್ ಆದ್ರೆ ಹೊಡಿತಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರು 138 ರನ್ ಜೊತೆಗೆ 15 6 7 4 ಜೊತೆಗೆ 216ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಜೊತೆಗೂಡಿದಂತ ಪ್ರಭ್ಸಿಮ್ರನ್ ಸಿಂಗ್ ಅವರು ಕೂಡ 42 ರನ್ ಆದ್ರೆ ಆಡ್ತಾರೆ. ಅನಂತರ ಬಂದಂತ ಪ್ರಿಯಾನ್ ಸಾರಿಯಾ 34 ರನ್ ಆಡಿದ್ರೆ ಋತುರಾಜ್ ಗಾಯಕ್ವಾಡ್ 67 ರನ್ ಆದ್ರೆ ಹೊಡೆದಿದ್ದಾರೆ. ಇನ್ನು ತಿಲಕ್ ವರ್ಮಾ 18 ರನ್, ಬಡವಣಿ 15 ರನ್ ಮತ್ತು ಲಾಸ್ಟ್ ಕೊನೆಯಲ್ಲಿ ಒಳ್ಳೆ ಟಚ್ ಆದ್ರೆ ನೀಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಮತ್ತು ಫಿನಿಶಿಂಗ್ ಪಾತ್ರ ತುಂಬಾನೇ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಸೂರ್ಯನ್ ಹೆಗ್ಡೆ. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲೂ ಕೂಡ 65 ರನ್ ಆದ್ರೆ ಕಲೆ ಹಾಕ್ತಾರೆ ಸೂರ್ಯನ್ ಹೆಗ್ಡೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯನ್ ಎಲ್ಲ ಆಟಗಾರರು ಕೂಡ ಅತ್ಯುತ್ತಮ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ.
ಇನ್ನೊಂದೇನಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಈ ಪಂದ್ಯ ಗೆಲ್ಲುವ ಮೂಲಕ ಫೈನಲ್ಗೂ ಕೂಡ ಎಂಟ್ರಿ ಆದ್ರೆ ಕೊಟ್ಟಿದೆ. ಇಲ್ಲಿ ನಾವು ಹೈಲೈಟ್ಸ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಹೆಚ್ಚಾಗಿ ಏನ್ ಮಾತಾಡ್ಬೇಕಂತಂದ್ರೆ ವೈಭವ್ ಬಗ್ಗೆ ಮಾತಾಡ್ಲೇಬೇಕು. ವೈಭವ್ ನಂತ ಆಟಗಾರ ನಮ್ಮ ಟೀಮ್ ಇಂಡಿಯಾಗೆ ಸಿಕ್ಕಿದ್ದು ಎಲ್ಲರಿಗೂ ಕೂಡ ಅದೃಷ್ಟ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಒಂದು ಪಂದ್ಯದಲ್ಲಿ ಆಡ್ಲಿಲ್ಲ ಅಂತಂದ್ರೆ ಇನ್ನೊಂದು ಪಂದ್ಯದಲ್ಲಿ ನಾನು ಆಡ್ತೀನಿ ಅನ್ನೋ ಎಬಿಲಿಟಿ ಆದ್ರೆ ಹೊಂದಿದ್ದಾರೆ ವೈಭವ್ ಸೂರ್ಯವಂಶಿ ಅವರು. ಈ ಪಂದ್ಯದಲ್ಲಿ ನಾನು ಏನೋ 1 ರನ್ ಹೊಡೆದು ಔಟ್ ಆಗಿದೆ, ಆದ್ರೆ ನೆಕ್ಸ್ಟ್ ಪಂದ್ಯದಲ್ಲಿ ನನ್ನ ಬ್ಯಾಟ್ ನಿಂದ ಸೆಂಚುರಿ ಬರುತ್ತೆ, ನೀವೆಲ್ಲರೂ ಕಾದು ನೋಡಿ ಎಂದು ಹೇಳಿರೋ ತರ ಆದ್ರೆ ಉತ್ತರ ಆದ್ರೆ ಕೊಟ್ಟಿದ್ದಾರೆ ಇವತ್ತಿನ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಆಡಿರುವಂತ ಟ್ರೀ ಸೀರೀಸ್ ಅಲ್ಲಿ 4 ಪಂದ್ಯದಲ್ಲಿ ಉತ್ತಮ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ ಅವರು. ಮೊದಲನೇ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ 14 ರನ್ಗಳಿಗೆ ಔಟ್ ಆಗ್ತಾರೆ. ಇನ್ನು ಎರಡನೇ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ವಿರುದ್ಧ 44 ರನ್ಗಳಿಗೆ ಔಟ್ ಆಗ್ತಾರೆ. ಇನ್ನು ಮೂರನೇ ಪಂದ್ಯದಲ್ಲಿ ಶ್ರೀಲಂಕಾ ಎ ವಿರುದ್ಧ ಬರೀ 21 ರನ್ ಆಡಿ ಔಟ್ ಆಗ್ತಾರೆ. ಆದ್ರೆ ಇದೀಗ 4ನೇ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಬರೋಬ್ಬರಿ 138 ರನ್ ಬಾರಿಸಿ ಇಡೀ ಕ್ರಿಕೆಟ್ ಜಗತ್ತೇ ಅವರ ಕಡೆ ತಿರುಗಿ ನೋಡುವಂತೆ ಮತ್ತೊಮ್ಮೆ ಆದ್ರೆ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. ಆ ರೀತಿ ಬ್ಯಾಟಿಂಗ್ ಆದ್ರೆ ಮಾಡಿದ್ರು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅಭಿಮಾನಿಗಳಿಗಂತೂ ಹಬ್ಬ ಅಂತಾನೆ ಹೇಳ್ಬೋದು ಇವತ್ತಿನ ದಿನ. ಆ ರೀತಿ ಆದ್ರೆ ಬ್ಯಾಟಿಂಗ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಇದೀಗ ಟ್ರೀ ಸೀರೀಸ್ ಅಲ್ಲಿ ಬಂದ್ಬಿಟ್ಟು ಫೈನಲ್ ಗಾದ್ರೆ ಹೋಗಿದೆ. ಫೈನಲ್ ಅಲ್ಲಿ ಯಾವ ತಂಡ ಬರುತ್ತೆ ಅಂತ ಕಾದು ನೋಡಬೇಕಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಶ್ರೀಲಂಕಾ ಎ ಮತ್ತು ಅಫ್ಘಾನಿಸ್ತಾನ ಎ ವಿರುದ್ಧನೂ ಕೂಡ ಒಂದು ಪಂದ್ಯ ಆದ್ರೆ ಇದೆ. ಆ ಕಾರಣದಿಂದಾಗಿ ಆ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೆ ಆ ತಂಡ ಬಂದ್ಬಿಟ್ಟು ನಮ್ಮ ವಿರುದ್ಧ ಫೈನಲ್ ಪಂದ್ಯ ಆದ್ರೆ ಆಡಲಿದೆ. ಇನ್ನು ನಮ್ಮ ವೈಭವ್ ಸೂರ್ಯವಂಶಿ ಅವರ ಆಟದಿಂದಾಗಿ ಬರೋಬ್ಬರಿ ನಮ್ಮ ಭಾರತ ತಂಡ 160+ ರನ್ ಗಳಿಂದಾದ್ರೆ ಈ ಪಂದ್ಯವನ್ನಾದ್ರೆ ಗೆದ್ದುಕೊಂಡಿದೆ. ಹೌದು ಸ್ನೇಹಿತರೆ, ಈ ಪಂದ್ಯ ಗೆಲ್ಲುವುದರ ಮೂಲಕ ಫೈನಲ್ ಹೋಗಿದ್ದು ಎಲ್ಲರಿಗೂ ಕೂಡ ಖುಷಿ ಆಯಿತು. ಇನ್ನು ಈ ಪಂದ್ಯದ ಬೌಲಿಂಗ್ ವಿಚಾರಕ್ಕೆ ಬರೋಣ. ಹೌದು ಸ್ನೇಹಿತರೆ, ಬೌಲಿಂಗ್ ಬಗ್ಗೆ ನಾವು ಮಾತಾಡಲೇಬೇಕು. ಈ ಪಂದ್ಯದಲ್ಲಿ ಬೌಲಿಂಗ್ ನಂತೂ ಬಂದಾಗ ಆಯುಷ್ ಬಡಾಣಿ ಮತ್ತು ಹರ್ಷದ್ ಖಾನ್ ಅಂತೂ ಈ ಪಂದ್ಯದಲ್ಲಿ ಕಮಲ್ ಮಾಡೇ ಬಿಡ್ತಾರೆ. ಆಯುಷ್ ಬಡಾಣಿ 3 ವಿಕೆಟ್ ತೆಗೆದ್ರೆ ಹರ್ಷದ್ ಖಾನ್ 4 ವಿಕೆಟ್ ಆದ್ರೆ ತೆಗಿತಾರೆ. ಹರ್ಷದ್ ಖಾನ್ ಅಂತೂ ಯಾವ ತರ ಬೌಲಿಂಗ್ ನಲ್ಲಿ ಮಿಂಚ್ತಾ ಇದ್ದಾರೆ ಅಂತಂದ್ರೆ ಇದೀಗ ಬಂದ್ಬಿಟ್ಟು ಟ್ರೀ ಸೀರೀಸ್ ನಲ್ಲಿ ಅತ್ಯುತ್ತಮ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ ಬೌಲಿಂಗ್ ನಲ್ಲಿ ಹರ್ಷದ್ ಖಾನ್. ಹೌದು ಸ್ನೇಹಿತರೆ, ಹರ್ಷದ್ ಖಾನ್ಗೆ ಟೀಮ್ ಇಂಡಿಯಾಗೆ ಇನ್ನೊಂದು ಚಾನ್ಸ್ ಕೊಟ್ಟರು ಕೂಡ ಅಚ್ಚರಿ ಇಲ್ಲ. ಆ ರೀತಿ ಆದ್ರೆ ಪರ್ಫಾರ್ಮೆನ್ಸ್ ಆದ್ರೆ ಕೊಡ್ತಾ ಇದ್ದಾರೆ ಹರ್ಷದ್ ಖಾನ್. ಅವರ ಜೊತೆ ಸೇರಿದಂತ ಆಯುಷ್ ಬಡೋಣಿ ಕೂಡ ನಾನು ಆಲ್ರೌಂಡರ್ ಅಂತ ಒಂದು ಪ್ರೂವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ತಮಗೆ ಚಾನ್ಸ್ ಸಿಕ್ಕಾಗ್ಲಿಲ್ಲ. ಆ ಕಾರಣದಿಂದಾಗಿ ಆಯುಷ್ ಬಡೋಣಿಗೆ ಮತ್ತು ಹರ್ಷದ್ ಖಾನ್ಗೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಮೇನ್ ತಂಡದಲ್ಲಿ ಜಾಗ ಸಿಕ್ಕರು ಅಚ್ಚರಿ ಇಲ್ಲ. ಇನ್ನು ವೈಭವ್ ಸೂರ್ಯವಂಶಿ ಅಂತ ಬಂದಾಗ ವೈಭವ್ ಸೂರ್ಯವಂಶಿ ಇದೀಗ ಟ್ರೀ ಸೀರೀಸ್ ಆದ ತಕ್ಷಣವೇ ಐರ್ಲೆಂಡ್ ಸೀರೀಸ್ ಗಾದ್ರೆ ಹೋಗಲಿದ್ದಾರೆ. ಮೇನ್ ತಂಡಕ್ಕೆ ಆದ್ರೆ ಎಂಟ್ರಿ ಕೊಡಲಿದ್ದಾರೆ ವೈಭವ್ ಸೂರ್ಯವಂಶಿ. ಇನ್ನು ಆ ಪಂದ್ಯಕ್ಕಾಗಿ ನಮ್ಮ ಭಾರತದ ಎಲ್ಲಾ ಅಭಿಮಾನಿಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದಲ್ಲಿ ಹೇಗಾಡಲಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಅಂತ ನೋಡೋಕೆ. ಮತ್ತು ಇಲ್ಲಿ ಒಂದೇನಪ್ಪ ಪ್ಲಸ್ ಪಾಯಿಂಟ್ ಅಂತಂದ್ರೆ ಆ ಪಂದ್ಯಕ್ಕೂ ನಾವು ಎಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಯಾಕಂದ್ರೆ ವೈಭವ್ ಸೂರ್ಯವಂಶಿ ಮತ್ತು ಅಭಿಷೇಕ್ ಶರ್ಮಾ ಇವರಿಬ್ಬರು ಏನಾದ್ರೂ ಓಪನರ್ ಬಂದ್ರೆ ಎಷ್ಟು ರನ್ ಕಲೆ ಹಾಕ್ಬೋದು ಅಂತ ಇದೀಗ ಎಲ್ಲ ಅಭಿಮಾನಿಗಳಿಗೂ ಕೂಡ ಒಂದು ಕುತೂಹಲ ಆದ್ರೆ ಎದುರಾಗಿದೆ. ವೈಭವ್ ಸೂರ್ಯವಂಶಿ ಅವರು ODI ನಲ್ಲಿ ಈ ರೀತಿ 214 220 ಸ್ಟ್ರೈಕ್ ರೇಟ್ ನಲ್ಲಿ ಆದ್ರೆ ಬ್ಯಾಟಿಂಗ್ ಮಾಡ್ತಾರೆ ODI ನಲ್ಲಿ. ಅದೇ T20 ನಲ್ಲಿ ಯಾವ ತರ ಬ್ಯಾಟಿಂಗ್ ಮಾಡಲಿದ್ದಾರೆ ಈ ವ್ಯಕ್ತಿ ಅಂತಂದು ಎಲ್ಲ ಅಭಿಮಾನಿಗಳು ಕೂಡ ಕಾತುರದಿಂದ ಆದ್ರೆ ಕಾಯ್ತಾ ಇದ್ದಾರೆ. ಅದರಲ್ಲಿ ನಾನು ಒಬ್ಬ ಅಂತಾನೆ ಹೇಳ್ಬೋದು. ಇದೀಗ ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ಅವರು ODI ನಲ್ಲಿ ಅಬ್ಬರಿಸಿ ಬೊಬ್ಬರಿದ್ದಾರೆ ಮತ್ತು ಅತಿ ವೇಗದ ಶತಕ ಕೂಡ ಬಾರಿಸಿದ್ದಾರೆ ಅಂತಾನೆ ಹೇಳ್ಬೋದು ಯಂಗ್ಸ್ಟರ್ ಆಗಿ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಅಫ್ಘಾನಿಸ್ತಾನ ಎ ವಿರುದ್ಧ ಗೆದ್ದು ಇದೀಗ ಫೈನಲ್ ಗಾದ್ರೆ ಎಂಟ್ರಿ ಕೊಟ್ಟಿದೆ. ಇನ್ನು ಅಫ್ಘಾನಿಸ್ತಾನ ವಿರುದ್ಧ ಬಂದ್ಬಿಟ್ಟು ನಮ್ಮ ಭಾರತದ ಯಂಗ್ಸ್ಟರ್ ಮತ್ತು ಯುವ ಓಪನರ್ ಆಗಿರುವಂತಹ ವೈಭವ್ ಸೂರ್ಯವಂಶಿ ಅವರು ರನ್ ಮಳೆನೇ ಆದ್ರೆ ಸುರಿಸಿದ್ದಾರೆ. ಅವರ ಬ್ಯಾಟ್ ನಿಂದ ರನ್ ಬಂದಿರೋ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಫೈನಲ್ ಗಾದ್ರೆ ಹೋಗಿದೆ. ಇನ್ನು ಫೈನಲ್ ಗೆ ನಾವು ಶ್ರೀಲಂಕಾ ಬರ್ಲಿ ಅಂತಂದು ಕಾಯೋಣ. ಯಾಕಂತಂದ್ರೆ ಶ್ರೀಲಂಕಾದ ವಿರುದ್ಧನೂ ಕೂಡ ಒಂದು ಭರ್ಜರಿ ಶತಕ ಬಂದು ಅಲ್ಲೇನಾದ್ರೂ ನಾವು ಗೆದ್ರೆ ರಿವೆಂಜ್ ತಗೊಂಡಂತಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಶ್ರೀಲಂಕನ್ ಅವರಿಗೂ ಕೂಡ ಗೊತ್ತಾಗುತ್ತೆ ಇವನು IPL ಕಿಡ್ ಅಲ್ಲ, ಇಂಟರ್ನ್ಯಾಷನಲ್ ಕಿಡ್ ಅಂತ. ಯಾಕಂತಂದ್ರೆ IPL ಅಲ್ಲಿ ಅಬ್ಬರಿಸಿದ್ದಾರೆ ವೈಭವ್ ಸೂರ್ಯವಂಶಿ. ಆ ಕಾರಣದಿಂದಾಗಿ ಇದೀಗ ಈ ಶ್ರೀಲಂಕನ್ ಅವರಿಗೂ ಕೂಡ ತೋರಿಸಬೇಕು ವೈಭವ್ ಸೂರ್ಯವಂಶಿ ಅವರು ಬ್ಯಾಟ್ ನಿಂದ ಹೇಗೆ ರನ್ ಬರುತ್ತೆ ಅಂತ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.